Good morning, everybody. Yes, students, in the previous we discussed about what is history and why we want history. ಎಸ್ ಹೌದಲ್ವಾ? ಹಿಂದಿನ ತರಗತಿಯಲ್ಲಿ ನಾವು ಹಿಸ್ಟ್ರಿ ಅಂದರೆ ಏನು, ಅದೇ ರೀತಿ ನಮಗೆ ಹಿಸ್ಟ್ರಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಸ್ ಸ್ಟೂಡೆಂಟ್ಸ್, ಲುಕ್ ಅಟ್ ದ ಪಿಕ್ಚರ್. ಎಸ್ ಹಿ ಈಸ್ ಅ ಫಾದರ್ ಆಫ್ ಹಿಸ್ಟ್ರಿ ಅಂದರೆ ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಇದು ಹೆರೋಡೋಟಸ್ನ ಒಂದು ಚಿತ್ರವಾಗಿದೆ, ಹೌದಲ್ವಾ? ಎಸ್, ಕಮಿಂಗ್ ಟು ದ ಲೆಸನ್. ಎಸ್, Herodotus was the first to show the world how to construct this immensely valuable history. Hence, he is considered as the father of history. Yes, students, Herodotus of Greece ಅಂದರೆ ಹೆರೋಡೋಟಸ್ ಒಬ್ಬ ಗ್ರೀಕ್ ದೇಶದ ಇತಿಹಾಸಜ್ಞ ಆಗಿರ್ತಾನೆ. ಅದೇ ರೀತಿ ಇವನು ಮೊದಲ ಬಾರಿಗೆ ಹಿಸ್ಟ್ರಿಯನ್ನು ನಾವು ಹೇಗೆ ರಚಿಸಬೇಕು ಅನ್ನೋದ್ರ ಬಗ್ಗೆ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತಹ ಒಬ್ಬ ಮೊದಲ ವ್ಯಕ್ತಿಯಾಗಿರ್ತಾನೆ. ಹೌ ಟು ಕನ್ಸ್ಟ್ರಕ್ಟ್ ದಿಸ್ ಇಮ್ಯಾನ್ಷನಲ್ ವ್ಯಾಲ್ಯೂಯಬಲ್ ಹಿಸ್ಟ್ರಿ ಅನ್ನೋದು ಅತ್ಯಮೂಲ್ಯವಾದಂತಹ ಹಿಸ್ಟ್ರಿಯನ್ನು ನಾವು ಹೇಗೆ ರಚಿಸ್ಬೋದು ಅನ್ನೋದ್ರ ಬಗ್ಗೆ ಹೆರೋಡೋಟಸ್ ನಮಗೆ ತಿಳಿಸ್ಕೊಡ್ತಾನೆ. ಸೊ ಆದ್ದರಿಂದ ಅವನ್ನ ನಾವು ಏನಂತ ಕರಿತೀವಿ? ದ ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾರನ್ನ? ಹೆರೋಡೋಟಸ್ನ. ಹೆರೋಡೋಟಸ್ ಈಸ್ ಅ ಫಾದರ್ ಆಫ್ ಹಿಸ್ಟ್ರಿ ಅಂದರೆ ಇತಿಹಾಸದ ಪಿತಾಮಹ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾರನ್ನ? ಹೆರೋಡೋಟಸ್ನ. ಸೋರ್ಸಸ್. The one who constructed history in an historian, they use historical evidence to be particular and authentic about history. Yes. ಅಂದರೆ ಯಾರು ಒಂದು ಇತಿಹಾಸವನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೋ ಅವ್ರನ್ನ ನಾವು ಏನಂತ ಕರಿತೀವಿ? ಹಿಸ್ಟೋರಿಯನ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಒನ್ ಹೂ ಕನ್ಸ್ಟ್ರಕ್ಟ್ ಹಿಸ್ಟ್ರಿ ಈಸ್ ಆ್ಯನ್ ಹಿಸ್ಟೋರಿಯನ್ ಅಂದರೆ ಹಿಸ್ಟ್ರಿಯನ್ನು ಯಾರು ರಚಿಸ್ತಾರೋ ಅವರಿಗೆ ನಾವು ಇತಿಹಾಸಕಾರರು ಅಂತ ಹೇಳ್ಬಿಟ್ಟು ಕರಿತೀವಿ. ದೇ ಯೂಸ್ಡ್ ಹಿಸ್ಟಾರಿಕಲ್ ಎವಿಡೆನ್ಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ. ಅವ್ರು ಏನು ಮಾಡ್ತಾರೆ? ಒಂದು ಇತಿಹಾಸಕ್ಕೆ ಏನು ಮಾಡ್ತಾರೆ? ಒಂದು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಆದಂತಹ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಾರೆ. ಯಾರು? ಹಿಸ್ಟೋರಿ. ಎಸ್, ಅದೇ ರೀತಿಯಾಗಿ ಈ ಹಿಸ್ಟೋರಿಯನ್ಸ್ ಅಂದರೆ ಇತಿಹಾಸಕಾರರು ಏನು ಮಾಡ್ತಾರೆ? ಒಂದು ಇತಿಹಾಸವನ್ನು ಹೇಳಲಿಕ್ಕೋಸ್ಕರ ಏನನ್ನು ಯೂಸ್ ಮಾಡ್ಕೊಳ್ತಾರೆ? ಆಧಾರವನ್ನು, ಸಾಕ್ಷಿಗಳನ್ನು ಏನು ಮಾಡ್ತಾರೆ? ಬಳಸ್ತಾರೆ. ಸೊ ಇಟ್ ಬಿಲೀವ್ಡ್ ದಟ್ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್ ಅಂದರೆ ಆಧಾರಗಳೇ ಇಲ್ಲದೆ ಇದ್ದರೆ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯನೇ ಇಲ್ಲ. ದೆನ್ ವಿಚ್ ಆರ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ? ಅದರ ಆಧಾರಗಳು ಯಾವ್ಯಾವು ಇತಿಹಾಸದವು ಅಂತ ನಾವು ಇಲ್ಲಿ ಯೋಚನೆ ಮಾಡ್ಬೋದು. ದ ಸೋರ್ಸಸ್ ಆಫ್ ಹಿಸ್ಟ್ರಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ ಅಂದರೆ ಆ ಹಿಸ್ಟ್ರಿಯ ಆಧಾರಗಳನ್ನು ನಾವು 2 ವಿಧವಾಗಿ ಕ್ಲಾಸಿಫೈ ಮಾಡ್ಬೋದು, ಹೌದು ತಾನೆ? ವಿಂಗಡಿಸ್ಬೋದು. ಯಾವ್ಯಾವಪ್ಪ ಅಂದರೆ ಲಿಟ್ರರಿ ಸೋರ್ಸಸ್ ಆ್ಯಂಡ್ ಆರ್ಚಿಯಾಲಜಿಕಲ್ ಸೋರ್ಸಸ್ ಅಂದರೆ ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಹೇಳಿಬಿಟ್ಟು ನಾವು 2 ಗ್ರೂಪ್ ಆಗಿ ಕ್ಲಾಸಿಫೈ ಮಾಡ್ಬೋದು. ಯಾವುದನ್ನು? ಹಿಸ್ಟ್ರಿಯ ಒಂದು ಸೋರ್ಸಸ್ಸನ್ನು. ಎಸ್, ಫಸ್ಟ್ ಒನ್ ಲಿಟ್ರರಿ ಸೋರ್ಸಸ್ ಅಂದರೆ ಸಾಹಿತ್ಯಿಕ ಆಧಾರಗಳು. ಹಿಸ್ಟಾರಿಕಲಿ ಸ್ಪೀಕಿಂಗ್, ಲಿಟ್ರೇಚರ್ ಮೀನ್ಸ್ ದ ರಿಟನ್ ಆರ್ ಓರಲಿ conveyed information. There are 2 kinds in this. ಇತಿಹಾಸದ ಒಂದು ಹಿನ್ನೆಲೆ ನೋಡೋದಾದರೆ ಲಿಟ್ರರಿ ಮೀನ್ಸ್ ದ ರಿಟನ್ ಆರ್ ಓರಲಿ ಕನ್ವೇಡ್ ಇನ್ಫಾರ್ಮೇಷನ್ ಅಂದರೆ ಲಿಟ್ರೇಚರ್ ಅಂದರೆ ಏನು? ಮೌಖಿಕವಾಗಿ ಅಥವಾ ಲಿಖಿತವಾಗಿ ಇರುವಂತಹ ಒಂದು ಸಂಗತಿಗಳನ್ನು ನಾವೇಂತ ಕರಿತೀವಿ? ಲಿಟ್ರರಿ ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಮೌಖಿಕ ಮತ್ತು ಲಿಖಿತ ಸಾಹಿತ್ಯ ಬರವಣಿಗೆಯಲ್ಲಿ ಕೊಡಿರ್ತಕ್ಕಂಥ ಒಂದು ಸಂಗತಿಗಳನ್ನು ನಾವೇನಂತ ಕರಿತೀವಿ? ಲಿಟ್ರರಿ ಸೋರ್ಸಸ್ನ ಸಾಹಿತ್ಯಿಕ ಆಧಾರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ದೇರ್ ಆರ್ 2 kinds ಇನ್ ದಿಸ್ ಅಂದರೆ ಈ ಒಂದು ಸಾಹಿತ್ಯ ಆಧಾರಗಳಲ್ಲಿ ನಾವು 2 ವಿಧಗಳನ್ನು ನೋಡ್ಬೋದು. ಒನ್ ಈಸ್ written literature and another is oral literature. First one ಯಾವುದು? written literature and another one is oral literature. Written literature can be further classified into native and ಫಾರಿನ್ ಲಿಟ್ರೇಚರ್. ಈ ರೈಟನ್ ಲಿಟ್ರೇಚರ್ಲಿ ನಾವು ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದಾಗ 2 ವಿಧಗಳನ್ನು ನಾವಿಲ್ಲಿ ಕಾಣ್ಬೋದು. ಫಸ್ಟ್ ಒನ್ ನೇಟಿವ್ ಆ್ಯಂಡ್ ಫಾರಿನ್ ಲಿಟ್ರೇಚರ್. ಫಸ್ಟ್ ಒನ್ ಯಾವುದು? ನೇಟಿವ್ ಲಿಟ್ರೇಚರ್ ಅಂದರೆ ದೇಶಿ ಸಾಹಿತ್ಯ. ನೆಕ್ಸ್ಟ್ ಒನ್ ಫಾರಿನ್ ಲಿಟ್ರೇಚರ್ ಅಂದರೆ ವಿದೇಶಿ ಸಾಹಿತ್ಯವನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಲಿಟ್ರರಿ ಸೋರ್ಸಲ್ಲಿ. ಎಸ್, ಓರಲ್ ಲಿಟ್ರರಿ ಕಂಪೇರ್ ಆಫ್
ಫೋಕ್ ಸಾಂಗ್, ಸ್ಟೋರೀಸ್, ಬ್ಯಾಲೆಡ್ಸ್, ಮೈತ್ಸ್ ಆ್ಯಂಡ್ ಲೆಜೆಂಡ್ಸ್. ಈ ಓರಲ್ ಲಿಟ್ರೇಚರಲ್ಲಿ ನಾವು ಯಾವುದನ್ನು ನೋಡ್ಬೋದು ಅಂದರೆ ಫೋಕ್ ಸಾಂಗ್ಸ್ ಅಂದರೆ ಜಾನಪದ ಗೀತೆಗಳು, ಕತೆಗಳು, ಬ್ಯಾಲೆಡ್ಸ್ ಮೀನ್ಸ್ ಲಾವಣಿ ಪದಗಳಾಗಿರ್ಬೋದು, ಮೈತ್ಸ್ ಅಂದರೆ ಪುರಾಣಗಳು ಆ್ಯಂಡ್ ಲೆಜೆಂಡ್ ಅಂತ ಕತೆಗಳನ್ನು ನಾವಿಲ್ಲಿ ನೋಡ್ಬೋದು. ರಿಟನ್ ಲಿಟ್ರೇಚರ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಲಿಟ್ರೇಟ್ಸ್ ಬೈ ಓರಲ್ ಲಿಟ್ರೇಟ್ ಕ್ರಿಯೇಟೆಡ್ ಬೈ ಇಲ್ಲಿಟ್ರೇಟ್ಸ್. ಅಂದರೆ ಈ ರಿಟರ್ನ್ ಲಿಟ್ರೇಚರನ್ನು ಯಾರು ರಚಿಸ್ತಾರೆ ಅಂದರೆ ಅಕ್ಷರಸ್ಥರು ಇದನ್ನ ರಚಿಸ್ತಾರೆ. ಅದೇ ರೀತಿಯಾಗಿ ಈ ಓರಲ್ ಲಿಟ್ರೇಚರನ್ನು ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ರಚಿಸ್ತಾರೆ ಅಂದರೆ ಅದು ಇಲ್ಲಿಟ್ರೇಟ್ಸ್ ಮೀನ್ಸ್ ಅನಕ್ಷರಸ್ಥರಿಂದ ಇದು ರಚಿತವಾಗಿರುತ್ತೆ. ಯಾವುದು? ಓರಲ್ ಲಿಟ್ರೇಚರ್. ಎಸ್, ದ ಫಿಸಿಕಲ್ ruins of the things used or the constructed structure in the past or archaeological sources. ಅಂದರೆ ಈ ಹಿಂದೆ ಮಾನವನು ಬಳಸಿರ್ತಕ್ಕಂಥ ಒಂದು ಭೌತಿಕ ವಸ್ತುಗಳ ಆಧಾರಗಳನ್ನು ನಾವು ಏನಂತ ಕರಿತೀವಿ? ಆರ್ಕಿಯಾಲಜಿಕಲ್ ಸೋರ್ಸ್ ಅಂದರೆ ಪುರಾತತ್ವ ಆಧಾರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ದ ರಿಮೇನ್ಸ್ ದ ಹ್ಯಾವ್ ಬೀನ್ ಬೋರ್ಡ್ ಇನ್ ದ ಅರ್ತ್ ಆರ್ ರಿಮೂವ್ಡ್ ಥ್ರೂ ದ ಎಕ್ಸ್ಕೇಮಿನೇಷನ್. ಈ ಉತ್ಖನನ ಸಮಯದಲ್ಲಿ ಈ ಒಂದು ಆಧಾರಗಳನ್ನು ನಾವು ನೋಡ್ಬೋದು. ದ ಹಿಸ್ಟೋರಿಕಲ್ ಎವಿಡೆನ್ಸ್ ಇನ್ಕ್ಲೂಡ್ ಕಾಯಿನ್ಸ್. ಆ ಒಂದು ಆಧಾರಗಳು ಯಾವ್ಯಾವಪ್ಪ ಅಂದರೆ ಕಾಯಿನ್ಸ್ ಆಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಇನ್ಸ್ಕ್ರಿಪ್ಷನ್ ಶಾಸನಗಳಾಗಿರ್ಬೋದು, ಮ್ಯಾನ್ಯುಮೆಂಟ್ಸ್ ಸ್ಮಾರಕಗಳಾಗಿರ್ಬೋದು, ಪೀಸಸ್ ಆಫ್ ಪಾಟ್ಸ್ ಅಂದರೆ ಮಡಕೆಗಳ ಚೂರಾಗಿರ್ಬೋದು, ಅದೇ ರೀತಿ ಆರ್ಟಿಫ್ಯಾಕ್ಟ್ಸ್ ಅಂದರೆ ಕಲಾಕೃತಿಗಳಾಗಿರ್ಬೋದು. ಈ ರೀತಿಯಾಗಿ ಈ ಆರ್ಕಿಯಾಲಜಿಕಲ್ ಸೋರ್ಸ್ ಅಂದರೆ ಈ ಪುರಾತತ್ವ ಆಧಾರಗಳಲ್ಲಿ ಇವೆಲ್ಲ ಒಂದು ವಸ್ತುಗಳನ್ನು ನಾವು ಕಾಣ್ಬೋದು. ಹೌದಲ್ವಾ? ಹಳೆಯ ಅಂದರೆ ಈ ಹಿಂದೆ ಮಾನವರು ಬಳಸಿರ್ತಕ್ಕಂಥ ಕಾಯಿನ್ಸ್ ಅಂದರೆ ನಾಣ್ಯಗಳು, ಅದೇ ರೀತಿ ಅವರು ಬರೆದಿರ್ತಕ್ಕಂಥ ಶಾಸನಗಳಾಗಿರ್ಬೋದು, ಅಂದರೆ ಅವರ ಸ್ಮಾರಕಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ಗೆ ಸೇರ್ಪಡೆ ಆಗ್ತವೆ. ಎಸ್, ಈ ಒಂದು ಪಿಕ್ಚರಲ್ಲಿ ನಾವು ಸೋರ್ಸಸ್ ಆಫ್ ಹಿಸ್ಟ್ರಿ ಒಂದು ಕ್ಲಾಸಿಫಿಕೇಶನ್ನ ನೋಡ್ಬೋದು. ದೆರ್ ಆರ್ 2 kinds ಆಫ್ ಸೋರ್ಸಸ್. ಹೌದಲ್ವಾ? ಲಿಟರರಿ ಸೋರ್ಸಸ್ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್. ಎಸ್, ನಿಮ್ಮ ಒಂದು ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ, ಪೇಜ್ ನಂಬರ್ 4 ಕೊಟ್ಟಿದ್ದಾರೆ. ಯಾವುದು? ಸೋರ್ಸಸ್ ಆಫ್ ಒಂದು ಹಿಸ್ಟ್ರಿಯ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಹೌದಲ್ವಾ? ಎಸ್, ಚಾರ್ಟ್ ಇದೆ ನೋಡಿ ಇಲ್ಲಿ. ಲಿಟರರಿ ಸೋರ್ಸ್, ಈ ಲಿಟರರಿ ಸೋರ್ಸಲ್ಲಿ ನಾವು ಯಾವ್ಯಾವ ನೋಡ್ತೀವಿ? ರೈಟನ್ ಲಿಟರರಿ ಸೋರ್ಸಸ್ ಆ್ಯಂಡ್ ಓರಲ್ ಲಿಟರರಿ ಸೋರ್ಸಸ್. ಹೌದಲ್ವಾ? ಸಾಹಿತ್ಯಿಕ ಆಧಾರಗಳು, ಅದರಲ್ಲಿ ನಾವು ಯಾವುದನ್ನು ನೋಡ್ತೀವಿ? ಲಿಖಿತ ಸಾಹಿತ್ಯಗಳು ಮತ್ತು ಓರಲ್ ಅಂದರೆ ಮೌಖಿಕ ಸಾಹಿತ್ಯಗಳನ್ನು ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ನೇಟಿವ್ ಲಿಟ್ರೇಚರ್, ಫಾರಿನ್ ಲಿಟ್ರೇಚರ್ನ ನೋಡ್ತೀವಿ. ಅದೇ ರೀತಿ ಓರಲ್ ಲಿಟ್ರೇಚರಲ್ಲಿ ಲಾವಣೀಸ್ ಅಂದರೆ ಫೋಕ್ ಟೇಲ್ಸ್ ಮತ್ತು ಹಿಸ್ಟಾರಿಕಲ್ ಲೆಜೆಂಡರಿಯನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಆರ್ಕಿಯಾಲಜಿಕಲ್ ಸೋರ್ಸಲ್ಲಿ ಕೂಡ ಕೊಟ್ಟಿದ್ದಾರೆ, ಮ್ಯಾನ್ಯುಮೆಂಟ್ಸ್, ಕಾಯಿನ್ಸ್. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇನ್ಸ್ಕ್ರಿಪ್ಷನ್ ಆಗಿರ್ಬೋದು. ಅದೇ ರೀತಿಯಾಗಿ ಇದು ಒಂದು ಸೋರ್ಸಸ್ ಆಫ್ ಒಂದು ಹಿಸ್ಟ್ರಿಯ ಒಂದು ಚಾರ್ಟ್ ಆಗಿದೆ. ಎಸ್, ನೋಡ್ಕೊಳ್ಳಿ, ಪೇಜ್ ನಂಬರ್ 4 ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ. ಆಯಿತಾ? ಎಸ್, ಇಂಡಿಯಾ ಆ್ಯಸ್ ಇಂಟ್ರೊಡ್ಯೂಸ್ಡ್ ಬೈ ಯುರೋಪಿಯನ್ಸ್. Indians has a knowledge of history in the form of Purana and myths from the ancient times. ಎಸ್, ಅಂದರೆ ಭಾರತೀಯರಿಗೆ ಈ ಒಂದು ಹಿಸ್ಟ್ರಿಯ ನಾಲೆಡ್ಜ್ ಅಂತಕ್ಕಂಥದ್ದು ಒಂದು ಹಿಂದಿನ ಕಾಲದಿಂದನೂ ಇತ್ತು. ಹೌದಲ್ವಾ? ಇದನ್ನು ನಾವು ಹೇಳ್ಬೋದು. ಯಾವ ಒಂದು ಹಿಸ್ಟ್ರಿ ನಾಲೆಡ್ಜನ್ನು ನಾವಿಲ್ಲಿ ನೋಡ್ಬೋದು? ಅವರು ಯಾವ ರೀತಿ ಇತಿಹಾಸವನ್ನು ಅಧ್ಯಯನ ಮಾಡ್ತಿದ್ರು ಅಂದರೆ ಪುರಾಣಾಸ್ ಅಂಡ್ ಮೈಥಾಸ್ ಫ್ರಮ್ ಏನ್ಷಿಯಂಟ್ ಟೈಮ್. ಅಂದರೆ ಪುರಾಣಗಳ ಮೂಲಕ ಆಗಿರ್ಬೋದು ಅಥವಾ ಕಥೆಗಳ ಮೂಲಕ ಆಗಿರ್ಬೋದು ಇವರು ಒಂದು ಸ್ಟಡಿಯನ್ನು ಮಾಡ್ತಿದ್ರು. ಬಟ್ ದಿಸ್ ವಾಸ್ ಅ ಡಿಫ್ರೆಂಟ್ ಫ್ರಮ್ ದ ಯುರೋಪಿಯನ್ ಮಾಡೆಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. ಎಸ್, ಅಂದರೆ ಇದು ಈ ಇಂಡಿಯನ್ ಹಿಸ್ಟ್ರಿ ಹೇಗಿತ್ತು ಅಂದರೆ ಯುರೋಪಿಯನ್ ಹಿಸ್ಟ್ರಿ ಕಂಪೇರ್ ಮಾಡಿದಾಗ ತುಂಬ ಭಿನ್ನವಾಗಿತ್ತು ಅಂತ ಇಲ್ಲಿ ಹೇಳ್ಬೋದು. ಅಮಾಂಗ್ ದ ಯುರೋಪಿಯನ್ಸ್ ಹೂ ಅರೈವ್ ಇನ್ ಇಂಡಿಯಾ in 16th century were Jesuit priests. They undertook a systematic study to understand the lifestyle of Indians. ಅಂದರೆ ಈ 16th ಸೆಂಚುರಿಯಲ್ಲಿ ಯುರೋಪಿಯನ್ಸ್ ಏನು ಮಾಡ್ತಾರೆ, ಭಾರತಕ್ಕೆ ಬಂದಾಗ ಅವ್ರು ಏನು ಮಾಡ್ತಾರೆ, ಅವರ ಜೊತೆ ಈ ಜೇಸುಟ್ ಪ್ರೈಸ್ಟರ್ಸ್ ಅಂದರೆ ಜೇಸುಟ್ ಪಾದ್ರಿಗಳು ಅಂತ ಹೇಳ್ತೀವಲ್ಲ, ಅವರು ಕೂಡ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಇಂಡಿಯಾದಲ್ಲಿರ್ತಕ್ಕಂಥ ಜನಗಳ ಒಂದು ಲೈಫ್ ಸ್ಟೈಲನ್ನು ಏನು ಮಾಡ್ತಾರೆ, ಅಧ್ಯಯನವನ್ನು ಮಾಡ್ತಾರೆ. Heinrich Roth, who was settled in Agra, translated Sanskrit grammar into Latin language about 350 years ago. ಅಂದರೆ ಇಲ್ಲಿ ಹೆನ್ರಿಚ್ ರೂಟ್
ಅಂತಕ್ಕಂಥವನು ಎಲ್ಲಿ ಇರ್ತಾನೆ ಅಂದರೆ ಆಗ್ರಾದಲ್ಲಿ ಇರ್ತಾನೆ. ಅವನೇನು ಮಾಡ್ತಾನೆ, 350 ವರ್ಷ ಹಳೆದಾದಂತಹ ಒಂದು ಸ್ಯಾನ್ಸ್ಕ್ರಿಟ್ ಅಂದರೆ ಸಂಸ್ಕೃತ ವ್ಯಾಕರಣವನ್ನು ಒಂದು ಲ್ಯಾಟಿನ್ ಲ್ಯಾಂಗ್ವೇಜಿಗೆ ಏನು ಮಾಡ್ತಾನೆ, ತರ್ಜುಮೆಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಎ ಸೆಂಚುರಿ ಲೇಟರ್ ಫಾದರ್ ಕಾಡಕ್ಸ್ identified that there are many similarities between Sanskrit and European language. ಅಂದರೆ ಇಲ್ಲಿ ಯಾರು ಮಾಡ್ತಾರೆ, ಕೆಲವು ಒಂದು ಶತಮಾನದ ನಂತರ ಏನಾಗುತ್ತೆ ಅಂದರೆ ಫಾದರ್ ಕಾಡಕ್ಸ್ ಅನ್ನುವ ಒಬ್ಬ ಬ್ರಿಟಿಷ್ ಅಂದರೆ ಯುರೋಪಿಯನ್ ಏನು ಮಾಡ್ತಾನೆ, ಅವನು ಯುರೋಪಿಯನ್ ಲ್ಯಾಂಗ್ವೇಜ್ ಮತ್ತು ಸಂಸ್ಕೃತ ಒಂದು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಿಗೂ ಕೆಲವೊಂದು ಸಿಮಿಲಾರಿಟಿ ಅಂದರೆ ಹೋಲಿಕೆಯನ್ನು ಇದೆ ಅಂತ ಹೇಳ್ತಾನೆ. ಯಾರು? ಫಾದರ್ ಕಾಡಕ್ಸ್ ಅಂತಕ್ಕಂಥನು ಯುರೋಪಿಯನ್ ಲ್ಯಾಂಗ್ವೇಜ್ ಮತ್ತು ಯಾವುದು ಸಂಸ್ಕೃತ ಲ್ಯಾಂಗ್ವೇಜಿಗೆ ಹೋಲಿಕೆ ಇದೆ ಅಂತ ಹೇಳ್ತಾನೆ. ದ ಬ್ರಿಟಿಷ್ ಗಾಟ್ ದ ರೆವಿನ್ಯೂ ರೈಟ್ಸ್ ಇನ್ ಬೆಂಗಾಲ್. ದ ಬ್ರಿಟಿಷ್ ಆಫೀಸರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ, tradition, customs, values, belief and laws of Indians to strengthen their trade relationship. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಬ್ರಿಟಿಷರಿಗೆ ಒಂದು ಕಂದಾಯ ಹಕ್ಕು ಸಿಗುತ್ತೆ, ಅಂದರೆ ಆ ರೆವಿನ್ಯೂ ಹಕ್ಕು ಅವರಿಗೆ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು, ಒಂದು ಇಂಡಿಯಾದ ಟ್ರೆಡಿಷನ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಅದೇ ರೀತಿ ವ್ಯಾಲ್ಯೂಸ್ ಆಗಿರ್ಬೋದು, ಮತ್ತು ಅವರ ನಂಬಿಕೆಗಳಾಗಿರ್ಬೋದು, ಅದರ ಕಾನೂನುಗಳಾಗಿರ್ಬೋದು, ಇವುಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಯಾಕಂದರೆ ತಮ್ಮ ಒಂದು ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸೋಕ್ಕೋಸ್ಕರ ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಟ್ರೆಡಿಷನ್ ಆಗಿರ್ಬೋದು, ಹಾಗೆ ಕಸ್ಟಮ್ಸ್ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಮತ್ತು ಬಿಲೀಫ್ ಆಗಿರ್ಬೋದು, ಇವುಗಳನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಯಾರು? ಬ್ರಿಟಿಷ್ ಆಫೀಸರ್ಸ್. ಸಮ್ ಅಡ್ಮಿನಿಸ್ಟ್ರೇಟರ್ಸ್ ವರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಂಡಿಯನ್ ಲಿಟ್ರೇಚರ್ ಆ್ಯಂಡ್ ಕಲ್ಚರ್. ಆದರೆ ಕೆಲವೊಂದು ಆಡಳಿತಗಾರರು ಏನು ಮಾಡ್ತಾರೆ, ಆ ಒಂದು ನಮ್ಮ ಇಂಡಿಯಾದ ಲಿಟ್ರೇಚರಿಗೆ ಏನು ಮಾಡ್ತಾರೆ, ಅಟ್ರ್ಯಾಕ್ಟ್ ಆಗ್ತಾರೆ. ಅಂದರೆ ಒಂದು ಭಾರತದ ಒಂದು ಸಾಹಿತ್ಯಕ್ಕೆ ಏನು ಮಾಡ್ತಾರೆ, ಅಟ್ರ್ಯಾಕ್ಟ್ ಅಂದರೆ ಆಕರ್ಷಿತರಾಗಿಬಿಟ್ಟು ಏನು ಮಾಡ್ತಾರೆ, ಆ್ಯಸ್ ಎ ರಿಸಲ್ಟ್ ಅದರಿಂದ ಏನಾಗುತ್ತೆ ಅಂದರೆ ಮನುಸ್ಮೃತಿ, ಭಗವದ್ಗೀತಾ ಆ್ಯಂಡ್ ಅದರ್ ಗ್ರೇಟ್ ಲಿಟ್ರರಿ ವರ್ಕ್ಸ್ ವರ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್. ಅಂದರೆ ಮನುಸ್ಮೃತಿ ಅಂದರೆ ನಮ್ಮ ಒಂದು ಭಾರತ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಮನುಸ್ಮೃತಿ ಆಗಿರ್ಬೋದು, ಮತ್ತು ಭಗವದ್ಗೀತಾ ಮತ್ತು ಇನ್ನೂ ಜನಪ್ರಿಯ ಕಾವ್ಯಗಳನ್ನು ಏನು ಮಾಡ್ತಾರೆ, ಒಂದು ಇಂಗ್ಲೀಷ್ ಭಾಷೆಗೆ ತರ್ಜುಮೆಯನ್ನು ಮಾಡ್ತಾರೆ. ಯಾರು? ಇಂಗ್ಲೀಷ್ ಆಫೀಸರ್ಸ್. ಈ ರೀತಿಯಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಮನುಸ್ಮೃತಿ ಮತ್ತು ಭಗವದ್ಗೀತೆ ಆಗಿರ್ಬೋದು, ಅದೇ ರೀತಿ ಜನಪ್ರಿಯ ಕಾವ್ಯಗಳು ಈ ಒಂದು ಇಂಗ್ಲೀಷ್ ಭಾಷೆಗೆ ಏನು ಟ್ರಾನ್ಸ್ಲೇಟ್ ಆಗ್ತವೆ, ತರ್ಜುಮೆಗೊಳ್ತವೆ. ಸೊ ಸ್ಟೂಡೆಂಟ್ಸ್, ಟುಡೇ ಇನ್ ದಿಸ್ ಕ್ಲಾಸ್ ವಿ ಲರ್ನ್ಡ್ ಅಬೌಟ್ ಸೋರ್ಸಸ್. ಹೌದಲ್ವಾ? ಸೋರ್ಸಸ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು.